ಇಲ್ಲ 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 11 ಲಕ್ಷಕ್ಕೆ 30-40 ಸೈಟ್ ಕೊಡೋಕ್ಕೆ ಚಾನ್ಸೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಂದಿ ಗ್ರೂಪ್ಸಲ್ಲಿ 11 ಲಕ್ಷಕ್ಕೆ 30-40 ಸೈಟ್ ಕೊಡ್ತೀನಿ, ಅದು 70% ಲೋನ್ ಜೊತೆ. ಅಯ್ಯೋ ದೇವ್ರೆ, ಎಲ್ಲರೂ ಸೈಟ್ ತಗೊಳ್ತಾ ಇದ್ದಾರೆ. ನನ್ನ ಹತ್ರ ಇರೋದೇ 1,000 ರೂಪಾಯಿ ಸೈಟ್ ಸಿಕ್ಕುತ್ತಾ? ಯಜಮಾನ್ರೆ, ಏನಪ್ಪ ಏನಕ್ಕೆ ಯೋಚನೆ ಮಾಡ್ತಿದ್ದೀರಾ? ನಂದಿ ಗ್ರೂಪ್ಸ್ ಇಲ್ವಾ? ಕೊಡಿ 1,000 ರೂಪಾಯಿ, ನಾವು ಕೊಡ್ತೀವಿ ನಿಮ್ಗೆ ಲ್ಯಾಂಡು. ತಗೊಳಪ್ಪ. ಕೊಡಿ, ಬನ್ನಿ ಜಾಗ ತೋರಿಸ್ತೀನಿ. ನನಗೂ ಸೈಟ್ ತೊಗೊಳ್ಳೋ ಆಸೆ, ಆದರೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಆದರೆ ಬ್ಯಾಂಕಿಗೆ ಹೋಗೋಣ ಅಂದರೆ ಅವರು ತುಂಬ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಪ್ಲಸ್ ಅವರು ಇಂಟ್ರೆಸ್ಟ್ ಜಾಸ್ತಿ ಬೀಳುತ್ತೆ. ಏನು ಮಾಡೋಣ? ಅಯ್ಯೋ ಬ್ರದರ್, ಯಾಕೆ ತಲೆ ಕೆಡ್ಸ್ಕೊಂತೀರಾ? ನಂದಿ ಗ್ರೂಪ್ಸ್ ಇಲ್ವಾ? 60% ಡೌನ್ ಪೇಮೆಂಟ್ ಮಾಡಿ ನಾನು ಸೈಟ್ ಕೊಡ್ತೀನಿ. ಮಿಕ್ಕಿದ ಹಣನ 1 ವರ್ಷ ಟೈಮ್ ತಗೊಳ್ಳಿ, 0% ಇಂಟ್ರೆಸ್ಟ್ ಹಂಗೆ ಮಿಕ್ಕಿದ ಹಣ ಕಟ್ಕೊಂಡು ಹೋಗಿ. ಹೌದಾ ಸರ್? ಬನ್ನಿ ಹೋಗೋಣ. ಕುಣಿಗಲ್ ಹೈವೆ, ನೆಲಮಂಗಲ, ತುಮಕೂರು ಹೈವೆ ಸೆಂಟ್ರಲ್ ಇರೋದೇ ನಮ್ಮ ಲೇಔಟು. 30 ಫೀಟ್ ರೋಡು, ಓನ್ ಬೋರು, ಇಲ್ಲಿ ಚಾರ್ಜ್ ಎಲೆಕ್ಟ್ರಿಸಿಟಿ, ಪ್ರಾಪರ್ ಡ್ರೈನೇಜು, ಪ್ರತಿಯೊಂದು ಸೈಟ್ಗೂ ವಾಟರ್ ಕನೆಕ್ಷನ್ ಇದೆ. DC ಕನ್ವರ್ಷನು ಈ ಖಾತಾ, 100% ಡೆವಲಪ್ ಲೇಔಟು, ಒಳ್ಳೆ ಬೆಲೆಗೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಹೈಲೈಟ್ ಎಲ್ಲ ನೋಡಿದ್ರೆ ಫುಲ್ ಖುಷಿಯಾಗಿರ್ತೀರ. 1,000 ರೂಪಾಯಿ ಒಳಗಡೆ, 1,000 ರೂಪಾಯಿನೂ ಅಲ್ಲ, ಒಳಗಡೆ ಸ್ಕ್ವೇರ್ ಫೀಟಲ್ಲಿ ನಿಮಗೆ ಇವತ್ತು ಒಂದು ಒಳ್ಳೆ ಸೈಟನ್ನು ತೊಗೊಂಬರ್ತಾ ಇದ್ದೀನಿ. DC ಕನ್ವರ್ಷನ್ ಈ ಕಥಾ ಸೈಟ್ಗಳು. ಆ್ಯಂಡ್ ಇದನ್ನು ನಮಗೋಸ್ಕರ ತೊಗೊಂಬರ್ತಾ ಇರೋರು ನಂದಿ ಗ್ರೂಪ್ಸ್ ಅವರು. ನಂದಿ ಗ್ರೂಪ್ಸ್ ಅವ್ರ ಜೊತೆ ಮುಂಚೆನೂ ಕೂಡ ವಿಡಿಯೋ ಮಾಡಿದ್ದೀನಿ. ನಂದಿ ಗ್ರೂಪ್ಸ್ನ ವಿಶೇಷತೆ ಏನಂತಂದರೆ, ಬ್ಯಾಂಕ್ ಲೋನ್ ಇಲ್ಲದೇ ಕೂಡ ಅವರು ನಿಮಗೆ ಸೈಟನ್ನು ಕೊಡ್ತಾರೆ ವೀಕ್ಷಕರೇ. ಇದು ಹೇಗೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆ ನಂದಿ ಗ್ರೂಪ್ಸ್ ಕಡೆಯಿಂದ ರವಿ ಸರ್ ಇದ್ದಾರೆ. ಕರೆಯೋಣ ಸರ್ನ ಹೆಚ್ಚಿನ ವಿಚಾರ ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ವೀಕ್ಷಕರೇ, ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ನೀವು? ನಾನು ಚೆನ್ನಾಗಿದ್ದೀನಿ. ನಂದಿ ಗ್ರೂಪ್ಸ್ ಅವ್ರು ಅಂದ್ರೇ ವಿಶೇಷ ಸರ್. ಹೌದು. ಒಂದನೇದಾಗಿ ಕಡಿಮೆ ಬೆಲೆ, ಎರಡನೇದಾಗಿ ವಿದೌಟ್ ಲೋನ್, ಬ್ಯಾಂಕ್ ಲೋನ್ ಇಲ್ದೇ ನೀವು ಆ್ಯಕ್ಚುಲಿ ಸೈಟನ್ನು ಕೊಡ್ತೀರಾ. ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ಫಸ್ಟ್ ನಾನು ಹೇಳುವಂಥದ್ದು, ನಂದಿ ಗ್ರೂಪ್ ಎಲ್ಲಿದೆ ಸರ್ ಇದು ಎಕ್ಸಾಕ್ಟಾಗಿ? ನಮ್ಮ ನಂದಿ ಗ್ರೂಪ್ಸ್ ಆಫೀಸ್ ಬಂದ್ಬಿಟ್ಟು ನೆಲಮಂಗಲ ಅಲ್ಲಿ CNR ಹಾಸ್ಪಿಟಲ್ ಇದೆ. ಹಾಸ್ಪಿಟಲ್ ಹಿಂಭಾಗ ನಂದಿ ಗ್ರೂಪ್ಸ್ ಅಂತ ಒಂದು ಬಿಲ್ಡಿಂಗ್ ಇದೆ. ಅದೇ ಬಿಲ್ಡಿಂಗ್ ಅಲ್ಲಿ ನಮ್ದು ಸೆಕೆಂಡ್ ಫ್ಲೋರ್ ಅಲ್ಲಿ ಆಫೀಸ್ ಇರುವಂಥದ್ದು. ಸೊ ನೆಲಮಂಗಲದಲ್ಲಿ ಸಿಗ್ತೀರಾ ನೀವು? ಓಕೆನಾ, ಸರಿ ಸರ್. ಇನ್ನೊಂದು, ತಾವು ಇಲ್ಲಿವರೆಗೆ ಎಷ್ಟು ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿದ್ದೀರಾ? ಸರ್ ಸಾಕಷ್ಟು ಪ್ರಾಜೆಕ್ಟ್ ಮಾಡಿದೀವಿ, ಒಂದು 10 ಪ್ರಾಜೆಕ್ಟ್ ಮೇಲ್ ಮಾಡಿರ್ಬೋದು. ನಮ್ದು ಒಂದು 2-3 ಪ್ರಾಜೆಕ್ಟ್ ರನ್ನಿಂಗ್ ಅಲ್ಲಿ ಇದೆ. ಎಲ್ಲ ಪ್ರಾಕ್ಸಿಮಿಟಿ ನಮ್ದು ನೆಲಮಂಗಲದಲ್ಲೇ ಬರೋದು. ನೆಲಮಂಗಲ ಸುತ್ತಮುತ್ತಲೇ ಮಾಡುವಂಥದ್ದು. ಇವತ್ತು ಯಾವ ಏರಿಯಾದಲ್ಲಿ ಇದೆ ಸರ್ ನಾವು? ಸರ್ ಇದು ಕೂಡ ನೆಲಮಂಗಲದಲ್ಲೇ ಬರೋದು. ಊರ ಹೆಸರೇನು ಸರ್ ಇದು? ಮೊದಲಕೋಟೆ ಅಂತ ಹೇಳಿ. ಮೊದಲಕೋಟೆ, ಓಕೆ. ಹೆಸರೇನು ಸರ್ ಈ ಲೇಔಟ್ ಹೆಸರೇನು ಸರ್ ಇದು? ಸರ್ ಶ್ರೀ ನಂದಿ ಎನ್ಕ್ಲೇವ್ ಅಂತ ಹೇಳಿ. ಶ್ರೀ ನಂದಿ ಎನ್ಕ್ಲೇವ್. ಇಲ್ಲಿ ಕನೆಕ್ಟಿವಿಟಿ ಹೇಳಿ ಸರ್, ಲೈಕ್ ಯಾವ್ಯಾವ ಊರಿಗೆ ಹೋಗೋದಕ್ಕೆ ಯಾವ್ಯಾವ ರೋಡ್ ಬರುತ್ತೆ, ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು. ಸರ್ ನೆಲಮಂಗಲದಿಂದ ಬರ್ಬೋದು. ನೆಲಮಂಗಲದಿಂದ ಬರೋದಕ್ಕೆ 3 ಪಾಯಿಂಟ್ ಆಫ್ ಕನೆಕ್ಟಿವಿಟಿ ಇದೆ. ಸರಿ. ಒಂದು ನಾವು NH4 ತುಮಕೂರು ಹೈವೇ ಏನಿರುತ್ತೆ, ಹೈವೇಯಿಂದ ಮುಂದೆ ಹೋಗಿ ಲೆಫ್ಟ್ ತಗೊಂಡ್ ಬರ್ಬೋದು. ಇಲ್ಲ ಟೋಲ್ ಆಗಿದ ತಕ್ಷಣ ಕೂಡ ಡಿಮಾರ್ಟ್ ಬರುತ್ತೆ, ಡಿಮಾರ್ಟ್ ಇಂದ ಕೂಡ ಬರ್ಬೋದು. ಇಲ್ಲ ನಮ್ಗೆ ಇಲ್ಲಿ ಕುಣಿಗಲ್ ಹೈವೇ ಬರುತ್ತೆ, ಕುಣಿಗಲ್ ಹೈವೇ ಇಂದ ಕೂಡ ಬರ್ಬೋದು ಅಂತ ಹೇಳ್ತೀರಾ. ಇನ್ನೊಂದೇನಂತಂದ್ರೆ, ಜನ ನೋಡುವಂಥದ್ದು ಸ್ಕೂಲು ಕಾಲೇಜು ಹಾಸ್ಪಿಟಲ್ಗಳು. ಮೇನ್ ಸ್ಕೂಲು ಕಾಲೇಜು ಹಾಸ್ಪಿಟಲ್ ಯಾವ್ದಾದಿದೆ ಸರ್ ಲೇಔಟ್ ಸುತ್ತಮುತ್ತ? ಸರ್ ಹತ್ರದಲ್ಲೇ ಒಂದು 6-7 ಕಿಲೋಮೀಟರ್ಸ್ಗೆ ನಿಮ್ಗೆ ಕಾಲೇಜ್ಗಳಿದಾವೆ, ಹಾಸ್ಪಿಟಲ್ಗಳಿದಾವೆ, ಹತ್ತಿರದಲ್ಲೇ ಅಂಗಡಿಗಳಿದೆ. ಅಂಡ್ 5 ಕಿಲೋಮೀಟರ್ ಸರ್ ಹೇಳಿದ್ರು, 5 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ನಿಮಗೆ ಸ್ಕೂಲು ಕಾಲೇಜು ಹಾಸ್ಪಿಟಲ್ ಪ್ರತಿಯೊಂದು ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸರ್ ಇವಾಗ ಒಂದು ಕೆಲಸ ಮಾಡೋಣ, ಇನ್ನೂ ಕೂಡ ಕ್ವಶನ್ಸ್ ಇದೆ, ಬಟ್ ಕ್ವಶನ್ ಅನ್ನ ಮಾತಾಡ್ಕೊಂಡು ಹೋಗ್ಬಿಡೋಣ. ಲೇಔಟ್ ತೋರಿಸ್ದಂಗಾಯ್ತು, ನನ್ನ ಕ್ವಶನ್ಗೂ ಕೂಡ ನೀವು ಆನ್ಸರ್ ಕೊಟ್ಟಂಗಾಯ್ತು. ವೀಕ್ಷಕರೇ, ಇದೇ ಮೊದಲ ಬಾರಿಗೆ ಕೇವಲ 11 ಲಕ್ಷಕ್ಕೆ ನಿಮಗೆ 30-40 ಸೈಟ್ ಸಿಗ್ತಾ ಇದೆ, ಅದು ಕೂಡ ವಿದೌಟ್ ಬ್ಯಾಂಕ್ ಲೋನ್. ಅದು ಹೇಗೆ ಅಂತ ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಫಸ್ಟ್ ಲೇಔಟ್ ಅನ್ನ ನೋಡ್ಕೊಂಡ್ ಬರ್ಬೇಕು. ಬನ್ನಿ ವೀಕ್ಷಕರೇ, ಸರ್ ನೋಡ್ಕೊಂಡು ಬನ್ನಿ. ಸೊ ಇದು ನಮ್ಮ ಈ ಊರಿಂದ ಬರೋ ರೋಡ್ ಅಲ್ವಾ ಇದು? ಹೌದು, ಇದು ಊರಿನ ಎಂಟ್ರೆನ್ಸ್ ಆಗುತ್ತೆ. ಇದು ಎಷ್ಟು ಅಡಿ ಅಗಲ ರೋಡ್ ಇದೆ ಸರ್ ಇದು? 30 ಫೀಟ್ ರೋಡ್ ಇದೆ. 30 ಫೀಟ್ ರೋಡ್. ಸೊ ಕಟ್ಟೆಗಿಟ್ಟೆಲ್ಲ ಕಟ್ಬಿಟ್ಟು ರೆಡಿ ಮಾಡ್ಬಿಟ್ಟಿದ್ದೀರಾ? ಹೌದು. ಆಮೇಲೆ ಲೈಕ್ ಪವರ್ ರೆಡಿ ಇದೆಯಾ ಸರ್ ಇದರಲ್ಲಿ? ಸರ್ ಪವರ್ ರೆಡಿ ಇದೆ, ನಿಮ್ ಸೌಂಡ್ ಕೂಡ ಕೇಳಿಸ್ತಾ ಇರುತ್ತೆ. ಆಲ್ರೆಡಿ ಚಾರ್ಜ್ ಆಗಿಬಿಟ್ಟಿದೆ? ಚಾರ್ಜ್ ಆಗಿದೆ, ಬಿಕಾಸ್ ಮನೆ ಕೂಡ ಸ್ಟಾರ್ಟ್ ಆಗಿದೆಯಲ್ಲ ಸರ್. ಸರಿ. ಸೊ ಈ ಮನೆ ಬರ್ತಾ ಇದೆ ಇಲ್ಲಿ. ಹೌದು, ಜಾಗ ತಗೊಂಡು
ಸೊ ಜಾಗ ತಗೊಂಡಿದ ತಕ್ಷಣ ಒಬ್ರು ಕಸ್ಟಮರ್ ಬಂದು ಸೈಟ್ ಬುಕ್ ಮಾಡ್ಕೊಂಡು ಓಕೆ ಅಲ್ಲಿಂದ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಟೋಟಲ್ ಎಷ್ಟು ಎಕರೆಲ್ಲಿ ರೆಡಿ ಮಾಡಿರುವಂತ ಜಾಗ ಸರ್ ಇದು? ಸರ್ ಇದೊಂದು 3 ಎಕರೆ ಜಾಗ ಮಾಡಿದ್ದೀವಿ. 3 ಎಕರೆ. ಎಷ್ಟು ಸೈಟ್ಗಳು ಬರ್ತಾ ಇದೆ ಸರ್ 62 ಸೈಟ್ ಮಾಡಿದ್ದೀವಿ. 62 ತುಂಬಾ 20-30 ಮಾಡಿದೀವಿ. ನಿಮ್ಗೆ ಗೊತ್ತಾ ಇದೆ, ಇದಕ್ಕೂ ಮುಂಚೆ ಕೂಡ ನಾವು ಒಂದು ಲೇಔಟ್ ನಿಮ್ಮ ಹತ್ರ ಮಾಡಿಸಿದ್ವಿ. ಕರೆಕ್ಟ್. ಅಲ್ಲಿ ಸ್ವಲ್ಪ 20-30 ಕಡಿಮೆ ಇತ್ತು ಅಂತ ಉದ್ದೇಶವಾಗಿ ಇಲ್ಲಿ 20-30 ಸೈಟ್ ನ ಜಾಸ್ತಿ ಮಾಡಿದ್ದೀವಿ. ಸೊ ಹಾಫ್ ಸೈಟ್ಗಳು ತುಂಬಾ ಜಾಸ್ತಿ ಇದೆ. ಹೌದು ಹಾಫ್ ಸೈಟ್ ಇದೆ, ಫುಲ್ ಸೈಟ್ ಇದೆ, ಖಂಡಿತ ಡಬಲ್ ಸೈಟ್ ಇದೆ, ಎಲ್ಲ ಇದೆಯಾ? ಹೌದು ಸರ್. ಹೌದು ಅಂಡ್ ಫೇಸಿಂಗ್ ಎಲ್ಲ ಯಾವ್ದು ಸಿಗುತ್ತೆ ಸರ್ ನಮಗೆ? ಸರ್ ನಿಮಗೆ ಈಸ್ಟ್ ಫೇಸ್, ನಾರ್ತ್ ವೆಸ್ಟ್ ಎಲ್ಲ ಕಡೆ ಸಿಗುತ್ತೆ. ಎಲ್ಲದೂ ಸಿಗುತ್ತಾ? ಹೌದು, ಕಾರ್ನರ್ ಸೈಟ್ಗಳು ಸಿಗುತ್ತೆ. ಕಾರ್ನರ್ ಕೂಡ ಸಿಗುತ್ತೆ. ಓಕೆ ಸೂಪರ್ ಆಗಿ ಹೇಳಿದ್ರೆ ಸರ್. ಇವಾಗ ನೆಕ್ಸ್ಟ್ ಕೇಳ್ತಾ ಇರುವಂತದ್ದು ಲೈಕ್ ಇಲ್ಲಿ ಹತ್ತಿರದಲ್ಲಿ ಅಂಗಡಿ ಎಲ್ಲ ಕಂಪ್ಲೀಟ್ ಆಗಿ ಸಿಗುತ್ತೆ? ಖಂಡಿತ ಇದೆ. ನೀವು ನೋಡಿರ್ಬೇಕು, ಇಲ್ಲಿ ನಮ್ದು ಪ್ರಾಜೆಕ್ಟ್ ಒಂದು ಹಳ್ಳಿಗೆ ಅಟ್ಯಾಚ್ ಆಗಿದೆ. ಅಂದ್ರೆ ಇಲ್ಲಿ ಆಗ್ಲೇ ತುಂಬಾ ಜನ ವಾಸವಾಗಿದ್ದಾರೆ, ಸರಿ, ತುಂಬಾ ವರ್ಷದಿಂದ ಇದ್ದಾರೆ. ಸೊ ಅಲ್ಲಿ ಯಾವ್ದೇ ಎಲ್ಲಾ ತರ ಪ್ರಾವಿಷನ್ಸ್ ಇದೆ, ಅವೈಲೇಬಲ್ ಇದೆ. ಓಕೆ ಸರ್. ಆಮೇಲೆ ನೆಕ್ಸ್ಟ್ ಲೈಕ್ ನಾನು ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲಿ ನಾವು ಸ್ಟಾರ್ಟಿಂಗ್ ಇಂದ ಹೇಳ್ಕೊಂಡು ಬರ್ತಾ ಇದೀವಿ ಬ್ಯಾಂಕ್ ಲೋನ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬ್ಯಾಂಕ್ ಲೋನ್ ಇಲ್ಲ ಅಂದ್ರೆ ಹೇಗೆ ವರ್ಕ್ ಆಗುತ್ತೆ, ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೋದಾ ನಮಗೆ? ಖಂಡಿತ ಸರ್. ನಿಮ್ಗೆ ಗೊತ್ತಾ ಇದೆ, ಇದಕ್ಕೂ ಮುಂಚೆ ಶ್ರೀ ಬೈಲು ಆಂಜನೇಯ ಎನ್ಕ್ಲೇವ್ ಅಂತ ಮಾಡಿದ್ವಿ ತ್ಯಾಗದಳ್ಳಿಯಲ್ಲಿ. ಹೌದು, ಹತ್ರನೇ ವಿಡಿಯೋ ಮಾಡಿಸಿದ್ವಿ. ಕರೆಕ್ಟ್. ತುಂಬಾ ಜನ ಕಸ್ಟಮರ್ಸ್ ಇವಾಗ ಸ್ಯಾಲರಿಡ್ ಪ್ರೊಫೈಲ್, ನಾನ್ ಸ್ಯಾಲರಿಡ್ ಪ್ರೊಫೈಲ್ ಎಲ್ಲ ಬಂದಿದ್ರು. ಸರಿ ಸರ್ ನಮಗೆ ಲೋನ್ ಬೇಕು ಅಂತ ಕೇಳಿದ್ರು, ನಮ್ಮ ಹತ್ರ ಬಜೆಟ್ ಇಲ್ಲ ಅಂತ. ಓಕೆ. ಬಟ್ ಏನಂದ್ರೆ ನಾವು ಅವಾಗ ಬ್ಯಾಂಕ್ ಲೋನ್ ಮಾತ್ರ ಕೊಡ್ತಿದ್ವಿ. ಸೊ ಬ್ಯಾಂಕಿಗೆ ರೆಫರ್ ಮಾಡಿದ್ವಿ. ಸೊ ಎಂಡ್ ಆಫ್ ದಿ ಡೇ ನಮ್ ಕಸ್ಟಮರ್ಸ್ ಬಂದು ಏನ್ ಹೇಳಿದ್ರು ಅಂದ್ರೆ, ಸರ್ ಸ್ವಲ್ಪ ಬಡ್ಡಿ ಜಾಸ್ತಿ ಆಗ್ತಾ ಇದೆ. ಸರಿ. ಇವಾಗ RBI ರೇಟ್ ಆಫ್ ಇಂಟ್ರೆಸ್ಟ್ ನಿಮ್ಗೆ ಎಲ್ಲರೂ ಗೊತ್ತಿದೆ, ಜಾಸ್ತಿ ಆಗಿದೆ. ಹೌದು 9%, 10%, 11% ಆಗ್ತಾ ಇದೆ. ಸೊ ನಿಮ್ ಕಡೆಯಿಂದಾನೇ EMI ಕೊಡಿ ಅಂತ ಹೇಳಿದ್ರು. ಆ ಉದ್ದೇಶಕ್ಕೋಸ್ಕರ ಈ ಲೇಔಟ್ ಅಲ್ಲಿ ನಾವು ನಮ್ ಕಡೆಯಿಂದ 60% ಡೌನ್ ಪೇಮೆಂಟ್ ಮಾಡಿ, ಇನ್ 40% ಅಮೌಂಟ್ ನ 1 year ಟೈಮ್ ತಗೊಳ್ಳಿ, 0% EMI ಆಗಿ ಕಟ್ಕೊಂಡು ಹೋಗಿ. 0% EMI ನಾವು ರಿಜಿಸ್ಟರ್ ಸ್ಟಾರ್ಟಿಂಗ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಸರಿ. ಜನವರಿಯಿಂದ ನಿಮ್ಗೆ ಗೊತ್ತಾ ಇದೆ, ಕರ್ನಾಟಕ ಗವರ್ಮೆಂಟ್ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡ್ತಾ ಇದೆ. ಕರೆಕ್ಟ್. ಆದಷ್ಟು ಬೇಗ ಮಾಡ್ಕೊಂಡ್ರೆ ಕಸ್ಟಮರ್ಗೆ ಒಳ್ಳೇದು. ಹೌದು. ಸೊ ನೀವು ಹೇಳ್ತಾ ಇರೋ ಪ್ರಕಾರ ಈಗ ಒಂದು 11 ಲಕ್ಷ ಸೈಟ್ ಇದೆ ಅಂದ್ರೆ ಒಂದು 7 ಲಕ್ಷ ನಾವು ಕಟ್ಬಿಟ್ಟು ಉಳಿದ 4 ಲಕ್ಷನ ನೀವು ನಮಗೆ ಇದು ಮಾಡ್ಕೊಡ್ತೀರಾ? ಖಂಡಿತ ಸರ್. 0% ಇಂಟ್ರೆಸ್ಟ್ ಹೇಳಿದ್ರೆ. ಅಂಡ್ ಇವಾಗ ಕೆಲವೊಂದು ಸೈಟ್ ಗಳನ್ನು ಕೂಡ ತೋರಿಸ್ಬಿಡೋಣ ಬನ್ನಿ ಸರ್. ಸೈಟ್ ಒಳಗಡೆನೆ ಹೋಗ್ಬಿಡೋಣ. ಸೊ ಇದು ಆಕ್ಚುಲಿ ಸೈಟಲ್ ಏರಿಯಾ. ಇದು ಮೋರಿ ಎಲ್ಲ ಪ್ರಾಪರ್ ಆಗಿದೆಲ್ಲ ಸರ್? ಇಲ್ಲಿ ಮೋರಿ ಪ್ರಾಪರ್ ಆಗಿದೆ. ಪ್ರತಿ ಒಂದು ಸೈಟ್ ಗೆ ಡೈಮೆನ್ಷನ್ ಗೆ ಅಂತ ನಾವು ನಮ್ ಕಡೆಯಿಂದಾನೇ ಕೂಡ ಸ್ಟೋನ್ಸ್ ಕೂಡ ಹಾಕಿದ್ದೀವಿ. ಸ್ಟೋನ್ಸ್ ಎಲ್ಲ ಹಾಕಿದ್ದೀರಾ? ನಂಬರಿಂಗ್ ಇದೆ, ಎಲೆಕ್ಟ್ರಿಸಿಟಿ, ವಾಟರ್ ಕನೆಕ್ಷನ್ ಎಲ್ಲ ಅವೈಲೇಬಲ್. ಇದೇನ್ ಪೈಪು ಸರ್? ಇದು ವಾಟರ್ ಕನೆಕ್ಷನ್. ವಾಟರ್ ಕಲೆಕ್ಷನ್ ನೋಡಿದ್ರಿ, ನಮ್ದು ಅಲ್ಲಿ ವಾಟರ್ ಬೋರ್ ಇದೆ, ಮಾಡಿದೀವಿ. ಹೌದು. ಸೊ ಅಲ್ಲಿಂದ ಪ್ರತಿ ಒಂದ್ ಸೈಟ್ ಕನೆಕ್ಷನ್ ಮಾಡಿದೀವಿ. ಎಂಟ್ರೆನ್ಸ್ ಅಲ್ಲಿ ವಾಲ್ ಮಾಡಿದೀವಿ. ಸೊ ಈಗ ವಾಲ್ ಟರ್ನ್ ಆನ್ ಮಾಡಿದ್ರೆ ಪ್ರತಿ ಒಂದ್ ಸೈಟ್ ಗೂ ನೀರ್ ಬರೋ ತರ ಫೆಸಿಲಿಟೀಸ್ ಇದೆ ಅಲ್ವಾ? ಓಕೆ. ಅಂಡ್ ಇವೆಲ್ಲ ಯಾವ ಡೈಮೆನ್ಷನ್ ಸೈಟ್ ಗಳು ಸರ್ ಇದೆಲ್ಲ? ಸರ್ ಇದು 30-40 ಇದೆ. ಓಕೆ. ನೀವು ನೋಡಿದ್ರೆ ಅಪೋಸಿಟ್ ಅಲ್ಲಿ ನೋಡಿ ಸೈಟ್ ನಂಬರ್ 11, 10 ಅದೆಲ್ಲ 20-30 ಇದೆ. ಆ ಕಡೆ ಎಲ್ಲ 20-30 ಇದೆ. ಒಂದ್ ಲೈನ್ ಫುಲ್ 20-30 ಇದೆ. ಓಕೆ. ಇಲ್ಲಿ ಕೂಡ 20-30 ಇದೆ. ಸೊ ಈ ಕಡೆನೂ 20-30 ಇದೆ. ಹೌದು. ಓಕೆ. ಅಂಡ್ ಇಲ್ಲಿ ಸುತ್ತಲೂ ಬೇಲಿ ಎಲ್ಲ ಹಾಕ್ಬಿಟ್ಟಿದ್ದೀರಲ್ಲ ಸರ್ ನೀವು? ಹೌದು ಸರ್, ಸುತ್ತು ಫೆನ್ಸಿಂಗ್ ಆಗಿದೆ. ಓಕೆ. ಸೊ ಸೇಫ್ಟಿ ಇದೆ ಹಾಗಾದ್ರೆ? ಸೇಫ್ಟಿ ಇದೆ. ಓಕೆ. ಆಮೇಲೆ ಲೈಕ್ ಇಲ್ಲಿ ಈವ್ನಿಂಗ್ ಎಲ್ಲ ಲೈಕ್ ಮನೆ ಕಟ್ಕೊಂಡು ಉಳ್ಕೊಂಡ್ರೆ ಫ್ಯಾಮಿಲೀಸ್ಗೆಲ್ಲ ಸೇಫ್ಟೀಸ್ ಎಲ್ಲ ಇರುತ್ತೆ? ಖಂಡಿತ ಸೇಫ್ಟಿ ಇದೆ ಸರ್. ಪಕ್ಕದಲ್ಲೆಲ್ಲ ಮನೆ ಇದೆ. ಮನೆ ಪಕ್ಕದಲ್ಲೇ ತೊಂದರೆ ಇಲ್ಲ. ಇಲ್ಲೂ ಮನೆಗಳಿದೆ, ಇಲ್ಲೂ ಮನೆಗಳಿದೆ. ವೀಕ್ಷಕರ ಸುತ್ತಲೂ ಮನೆಗಳಿದೆ. ಒಂದು ಒಳ್ಳೆ ಲೊಕ್ಯಾಲಿಟಿ, ತಲೆ ಕೆಡ್ಸ್ಕೊಳ್ಳೋ ಅಗತ್ಯನೇ ಇಲ್ಲ ಅಂತ ಹೇಳ್ಬೋದು. ರವಿ ಸರ್, ಇವಾಗ ಲೇಔಟ್ ಎಲ್ಲ ಓಡಾಡ್ಕೊಂಡ್ ಬಂದ್ವಿ. ನಮ್ಮ ವೀಕ್ಷಕರು ಕೂಡ ನೋಡಿರ್ತಾರೆ ಆ್ಯಂಡ್ ಸುತ್ತಮುತ್ತಲ ಬಗ್ಗೆ ಗೊತ್ತಿರ್ಬೋದು. ನಿಮಗೆ ನಾನು ಲೇಔಟ್ ಲೊಕೇಶನ್ನು, ನಂದಿ ಗ್ರೂಪ್ಸ್ ಏನಿದೆ ಇವರ ಲೊಕೇಶನ್ನು ಪ್ರತಿಯೊಂದನ್ನು ಕೊಟ್ಟಿರ್ತೀನಿ. ನೆಲಮಂಗಲದಲ್ಲಿ ಇವರ ಆಫೀಸ್ ಇದೆ, ಇಲ್ಲಿ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆಫೀಸ್ ಟೈಮಿಂಗ್ಸ್ ಏನಿರುತ್ತೆ ಸರ್ ನಿಮ್ದು? ಸರ್ ಬೆಳಗ್ಗೆ 9 o'clock ಸ್ಟಾರ್ಟ್ ಆಗುತ್ತೆ, ಸಂಜೆ 6:30-7 ವರೆಗೂ ಇರ್ತೀವಿ. 6:30-7 ವರೆಗೂ. ಸಂಡೇನೂ ಇರ್ತೀರಾ? ಹಾಲಿಡೇ ಇರುತ್ತೆ. ಓಕೆ. ಮಿಕ್ಕಿದಿನೆಲ್ಲ ಅವೈಲೇಬಲ್ ಇರ್ತೀರಾ? ಟ್ಯೂಸ್ಡೇಸ್ ಹಾಲಿಡೇ ಅಂದ್ರೆ ಕಸ್ಟಮರ್ಸ್ ಬಂದ್ರೆ ಅವತ್ತು ಕೂಡ ನಾವು ಕರ್ಕೊಂಡು ಹೋಗ್ತೀರಾ? ಸರ್ ಇವಾಗ ಯಾರಾದ್ರೂ ಲೈಕ್ ಇಂಟ್ರೆಸ್ಟೆಡ್ ಇದ್ದಾರೆ ಅಂತಂದ್ರೆ ಫಸ್ಟ್ ಕೇಳುವಂಥದ್ದು ಪ್ರೈಸಿಂಗ್. ಏನ್ ಪ್ರೈಸ್ ಅನ್ನ ಕೊಟ್ ಮಾಡ್ತಾ ಇದ್ದಾರೆ ಸರ್? 30-40ಗೆ 11 lakhs ಕೊಡ್ತಾ ಇದ್ದೀವಿ. 11 ಲಕ್ಷ 30-40ಗೆ. ಓಕೆ. ಈ 20-30 ಬೇಕು ಅಂತ 20-30ಗೆ 5.5 lakhs. 5.5 ಲಕ್ಷ. ಸ್ಕ್ವೇರ್ ಫೀಟ್ ವೈಸ್ ಎಷ್ಟು ಬೀಳುತ್ತೆ ಸರ್ ನಮಗೆ? 916 rupees ಬೀಳುತ್ತೆ. 916 ರೂಪಾಯಿ. 916 ರೂಪಾಯಿ. ಸ್ಪೆಷಲ್ ಪ್ರೈಸ್ ಅಂತಾನೆ ಹೇಳ್ಬೋದು. 1000 ರೂಪಾಯಿ ಒಳಗಡೆನೆ ಇದೆ. ಖಂಡಿತ ಒಳಗಡೆ ಇದೆ ಅಂತ ಹೇಳ್ಬೋದು. ಅಂಡ್ ಇದರಲ್ಲಿ ನೀವು 7 ಲಕ್ಷ ಕಟ್ಬಿಟ್ರೆ ಸೈಟ್ ರಿಜಿಸ್ಟರ್ ಖಂಡಿತ ಮಾಡ್ಕೊಡ್ತೀವಿ. ಉಳಿದಿದ್ದು EMI ಸರ್ ಆನ್ ಸ್ಪಾಟ್ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಎವ್ರಿ ಡೇ ರಿಜಿಸ್ಟ್ರೇಷನ್ ಆಗ್ತಾ ಇರುತ್ತೆ ನಮ್ದು. ಯಾವುದೇ ತರ ಡಿಲೇ ಮಾಡೋದಿಲ್ಲ. ಓಕೆ. ಇಮಿಡಿಯೇಟ್ಲಿ ಎಲ್ಲ ಕೆಲಸ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಸರ್ ಇವಾಗ ಯಾರಾದ್ರೂ ಬರಬೇಕು, ಮಾಡಬೇಕು, ಬುಕಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ ಸರ್? ಸರ್ ಫಸ್ಟ್ ಥಿಂಗ್ ಲೇಔಟ್ ನೋಡ್ಲಿ, ಲೇಔಟ್ ಇಷ್ಟ ಆದ್ರೆ ನಮ್ಮ ಆಫೀಸ್ ಬರಲಿ. ಆಫೀಸ್ ಬಂದ್ಬಿಟ್ಟು 10,000 rupees ಪೇ ಮಾಡಲಿ. ನಮ್ದೊಂದು ಲೀಗಲ್ ಬುಕ್ಲೆಟ್ ಕೊಡ್ತೀವಿ. ಅವ್ರು ಯಾವುದೇ ತರ ಲಾಯರ್ ತೋರಿಸ್ಲಿ, ಅವ್ರು ಓಕೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಐದರ್ ಬ್ಯಾಂಕ್ ಲೋನ್ ಹೋಗ್ಲಿ, ಇಲ್ಲ ಬೇಡ ನಮ್ಮ ಕಡೆಯಿಂದನೇ, ಇನ್ಫ್ಯಾಕ್ಟ್ ನಮ್ದು ನಂದಿ ಗ್ರೂಪ್ಸ್ ಕಡೆಯಿಂದ ಲೋನ್ ತಗೊಂಡ್ಲಿ, ಇಲ್ಲ ಫುಲ್ ಕ್ಯಾಶ್ ಕೊಟ್ಟು ಪೇ ಮಾಡ್ಕೊಂಡ್ಲಿ, ಯಾವಾಗ ಬೇಕೋ ಅವ್ರು ರಿಜಿಸ್ಟರ್ ಮಾಡ್ಕೊಡ್ತೀವಿ. 2 months ಟೈಮ್ ಕೊಡ್ತೀವಿ. ಇಮಿಡಿಯೇಟ್ಲಿ ರಿಜಿಸ್ಟರ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಇದರ ಲೀಗಲ್ ಯಾವ್ದು ಬರುತ್ತೆ ಸರ್? ಇದು
DC ಕನ್ವರ್ಟೆಡ್ ಇದೆ ಪ್ರಾಪರ್ಟಿ, ಹಾ. ಇಂಡಿವಿಜುವಲ್ ಈ ಖಾತಾ ಬರುತ್ತೆ. ಇಂಡಿವಿಜುವಲ್ ಈ ಖಾತಾ. ಖಂಡಿತ. ಸೊ ನಾವು ರಿಜಿಸ್ಟರ್ ಮಾಡ್ಕೊಡ್ತಾ ಇದ್ದಂಗೆ ಇಮಿಡಿಯೇಟ್ಲಿ ಖಾತಾ ಕೂಡ ನಮ್ಮ ಹೆಸರಿಗೆಲ್ಲ ಟ್ರಾನ್ಸ್ಫರ್ ಆಗುತ್ತಲ್ವಾ? ಖಂಡಿತ ಆಗುತ್ತೆ. ಮಾಡಿಸ್ಕೊಡ್ತೀರಾ ನೀವು? ಹೌದು. ಸೊ ಲೋನು ಮಾಡಿಸ್ಕೊಡಕ್ ರೆಡಿ ಇದ್ದೀರಾ, EMI ಕೊಡೋಕ್ಕೂ ರೆಡಿ ಇದ್ದೀರಾ, ಜೊತೆಯಲ್ಲಿ ಖಾತಾ ಗೀತಾ ಪ್ರತಿಯೊಂದು ಕೂಡ ಕಂಪ್ಲೀಟ್ EMI ಕಂಪ್ಲೀಟ್ ಮಾಡೋಕ್ಕೂ ಮುಂಚೆನೆ ನಾವು ಅವ್ರಿಗೆ ಈ ಖಾತಾ ಮಾಡಿಸ್ಕೊಡ್ತೀವಿ. ಮಾಡ್ಸೇ ಕೊಟ್ಬಿಡ್ತೀರಾ ಅಂತ ಹೇಳ್ಬೋದು. ಖಂಡಿತ. ಸೂಪರ್ ಆಗಿ ಹೇಳಿದ್ರೆ. ಸೊ ವೀಕ್ಷಕರೇ, ನಂದಿ ಗ್ರೂಪ್ನ ಕಂಪ್ಲೀಟ್ ಡೀಟೇಲ್ಸನ್ನು, ಫೋನ್ ನಂಬರ್, ವಾಟ್ಸಪ್ ನಂಬರ್, ಲೊಕೇಶನ್ಸು ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಕನಸಿನ ನಿವೇಶನವನ್ನು ನೀವು ನನ್ಸಾಗಿಸ್ಕೋದು ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೋಸ್ಕರ ಒಂದೊಳ್ಳೆ ಲೇಔಟು, ಒಂದೊಳ್ಳೆ ಪ್ರೈಸಲ್ಲಿ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ.